ಕರ್ನಾಟಕ ರಾಜ್ಯದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಗಮನಿಸ್ತಾ ಇರಬಹುದು. ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 28/1/2026 ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ನೋಟಿಸ್ ಅಲ್ಲಿ ಏನ್ ತಿಳಿಸಿಕೊಟ್ಟಿದ್ದಾರೆ, ಈ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರುವಂತ ಡೇಟ್ ಯಾವಾಗ, ತಿಂಗಳು ಯಾವಾಗ, ಅದ ನಂತರ ಯಾವಾರ ನಡೆಸ್ತಾರೆ, ಅದ್ರ ಬಗ್ಗೆ ಸ್ಪಷ್ಟನೆ ಮಾಹಿತಿ. ಅದ ನಂತರ ಈಗ ಮತ ಹಾಕ್ಬೇಕಲ್ಲ, ಆ ಒಂದು ಮತ ಹಾಕ್ಬೇಕಂದ್ರೆ ಸರ್ಕಾರದಿಂದ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಈ ಒಂದು ವರ್ಷದಲ್ಲಿ ಇಷ್ಟು ಜನ ಅರ್ಹತೆ ಇದ್ದೀರಾ, ಇಷ್ಟು ಜನ ಅರ್ಹತೆ ಇಲ್ಲ, ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಆ ಒಂದು ಲಿಸ್ಟ್ ಅನ್ನ ಹೇಗೆ ಚೆಕ್ ಮಾಡೋದು, ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ಯಾವ ರೀತಿ ನೋಡೋದು, ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತೇನೆ. ವಿತ್ ಲೈವ್ ಪೇಪರ್ ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಇರತ್ತೆ. ನಿಮ್ದು ಲಿಸ್ಟ್ ಅಲ್ಲಿ ಹೆಸರು ಇದೆಯಲ್ಲ ಅಂತೇಳಿ ವಿಡಿಯೋ ಕೊಡ್ಸನ ಕನ್ನಡ ಸಂಪೂರ್ಣ ಮಾಹಿತಿ ಪಡ್ಕೋತಾರ. ಮತ್ತೆ ಯಾರು ಫೇಸ್ಬುಕ್ ಪೇಜಿನಲ್ಲಿ ಮತ್ತೆ ಯಾರು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ಚರ್ಚೆ ಮಾಡೋಣ. ಮೊದಲಿಗೆ ಒಂದು ನೋಟಿಸ್ ಬಗ್ಗೆ ತಿಳ್ಕೊಳ್ಳೋಣ. ಅದ ನಂತರ ನಿಮ್ಮ ಒಂದು ಹೆಸರು ಮೆರಿಟ್ ಅಂದ್ರೆ ಈಗ ಎಲೆಕ್ಷನ್ ಲಿಸ್ಟ್ ಅಲ್ಲಿ ಇದೆಯಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದಂತ ಅದ್ರ ಬಗ್ಗೆ ಕ್ಲಿಯರ್ ಕಟ್ಟೆ ನೋಡೋಣ. ನೋಡಿ, ಎಲ್ಲಿಂದ ರಿಲೀಸ್ ಆಗಿದೆ ಇದು, ಇವರಿಂದ ಇವರಿಗೆ ಸರ್ಕಾರ ಕಾರ್ಯದರ್ಶಿ ಪಂಚಾಯತಿ ರಾಜ್ಯ, ಕರ್ನಾಟಕ ಪಂಚಾಯತಿ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ಯ ಇಲಾಖೆ ಬೆಂಗಳೂರು, ಇವರಿಂದ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಇದು ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದಾರಪ್ಪ ಅಂದ್ರೆ 2026/31 ಸಾಲಿನ ಗ್ರಾಮ ಪಂಚಾಯತಿಗಳ ಸಾರ್ವತ್ರಿಕ ಚುನಾವಣೆಗೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವ ಕುರಿತು ಏನೇನು ಮಾಡ್ಬೇಕು, ಏನ್ ತಯಾರು ಮಾಡ್ಬೇಕು, ಯಾವ ರೀತಿಯಾಗಿ ಹೆಂಗೆ ಏನು ಅಂತಂದ್ರೆ ಇದರಲ್ಲೇ ವಿವರಣೆ ಕೊಟ್ಟಿದ್ದಾರೆ. ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದಾವಲ್ಲ, ಸಾರ್ವತ್ರಿಕ ಚುನಾವಣೆ, ಈ ಒಂದು ಚುನಾವಣೆದು ಪೂರ್ವ ತಯಾರಿ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಇದನ್ನ ವಿವರ ಕೊಟ್ಟಿದ್ದಾರೆ. ಆ ಎಲ್ಲ ವಿವರಣೆ ನಾನು ನಮ್ಮ ಒಂದು ಟೆಲಿಗ್ರಾಮ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಇಷ್ಟೇ. 2025 ಏನ್ ಮುಗಿತಾ ಇತ್ತಲ್ಲ, ಆ ಒಂದು ಅವಧಿಯನ್ನ ಮುಗಿಸು, ಈಗ ಹೊಸದಾಗಿ ಅವಧಿಯನ್ನ ಸ್ಟಾರ್ಟ್ ಮಾಡಿ 2026 ತಿಂಗಳಿನಿಂದ ಮಾರ್ಚ್ 2026 ಮುಕ್ತಾಯಗೊಳ್ಳುತ್ತಿರುವುದರಿಂದ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯಿತಿ ರಾಜ್ಯ ಅಧಿನಿಯಮ 1993 ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ 2026-30 ಸಾಲಿನ ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆ ನಡೆಸಲು ಬೇಕಾಗಿರುವ ಎಲ್ಲ ಅಗತ್ಯ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿ ಕೋರಿದ್ದಾರೆ ಮತ್ತು ಸೂಚನೆ ಕೊಟ್ಟಿದ್ದಾರೆ. ಏನು ಕೆಲವೇ ದಿನ ಅಂದ್ರೆ ಈಗ ಸೂಚನೆಗಳೆಲ್ಲ ಕಳಿಸ್ಕೊಡ್ತಿದ್ದಾರೆ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತಿಗಳಿಗೆ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗಳಿಗೆ ಅಧಿಸೂಚನೆಗಳು ಕಳಿಸ್ಕೊಡ್ತಿದ್ದಾರೆ. ಇನ್ ಫೆಬ್ರವರಿ ಮಾರ್ಚ್ ಈ ಒಂದು ತಿಂಗಳಲ್ಲಿ ನಿಮ್ಗೆ ಎಲೆಕ್ಷನ್ಗಳನ್ನ ನಡೆಯುವಂತ ಸಾಧ್ಯತೆ ಇದೆ. ಇದು ಮೊದಲನೇದಾಯ್ತು. ಇನ್ನು ಎರಡನೇದು ಏನಪ್ಪಾ ಅಂದ್ರೆ, ಈಗ ನಿಮ್ಮ ಮತದಾನ ಚೀಟಿಯಲ್ಲಿ ಹೆಸರು ಇದೆಯಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು, ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾನೆ. ತುಂಬಾ ಈಸಿ ಪ್ರೊಸೆಸಿಂಗ್. ನಿಮ್ಮೊಂದು ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಇದ್ದೇ ಇರತ್ತೆ, ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಅಥವಾ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವ ರೀತಿಯಾಗಿ ಎಲ್ಲೆಲ್ಲಿ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಗೂಗಲ್ ನಲ್ಲಿ ಬರ್ಬೇಕಾಗತ್ತೆ. ಇಲ್ಲಿ ನೀವು ವೋಟರ್ ಪೋರ್ಟಲ್ ಅಂತ ಸರ್ಚ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, ವೋಟರ್ಸ್ ಪೋರ್ಟಲ್ ಅಂತ ಸರ್ಚ್ ಮಾಡ್ಕೊಳ್ಳಿ ಅಥವಾ ವೋಟರ್ ಪೋರ್ಟಲ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಬಂತು ನೋಡಿ, ಈ ರೀತಿ ಸರ್ಚ್ ಮಾಡಿದಾಗ ನಿಮ್ಗೆ ಹೊಸದಾಗಿ ಪೇಜ್ ಓಪನ್ ಆಗತ್ತೆ. ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದ್ರೆ ಓಪನ್ ಆಗೋದಿಲ್ಲ, ನಂತರ ಓಪನ್ ಆಗತ್ತೆ. ಸ್ವಲ್ಪ ಸ್ಲೋ ಇಲ್ಲಿಲ್ಲ ಅಂದ್ರೆ ಸ್ವಲ್ಪ ನಂತರ ಸ್ವಲ್ಪ ಸ್ಪೀಡ್ ಇದ್ದಂದ್ರೆ ಸ್ವಲ್ಪ ಬೇಗ ಓಪನ್ ಆಗತ್ತೆ. ನೋಡಿ, ಈ ರೀತಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಅಫಿಷಿಯಲ್ ಇರುವಂತ ವೆಬ್ಸೈಟ್ ಬರತ್ತೆ. ನಮ್ಮ ಒಂದು ಭಾರತೀಯ ಚುನಾವಣೆದು ಅಫಿಷಿಯಲ್ ಇರುವಂತ ವೆಬ್ಸೈಟ್, ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರತ್ತೆ, ಯಾವುದೇ ರೀತಿಯಾಗಿ ಗೊಳ್ಳಲ್ಲ, ಅಫಿಷಿಯಲ್ ಇರುವಂತ ವೆಬ್ಸೈಟು. ನೀವೇನಾದ್ರೂ ನಿಮ್ಮ ಒಂದು ಐಡಿದು ಕಳೆದು ಹೋಗಿತ್ತಂದ್ರೆ ಅದರದ್ದು ಒಂದು ನಂಬರ್ ಇರತ್ತೆ, ರಿಜಿಸ್ಟರ್ ನಂಬರ್. ಆ ಒಂದು ರಿಜಿಸ್ಟರ್ ನಂಬರ್ ಹಾಕೊಂಡು ಇಲ್ಲಿ ನಿಮ್ಮ ಒಂದು ಎಲೆಕ್ಷನ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು, PDF. ಮತ್ತು ನಿಮ್ಮ SIR ಅದರದ್ದು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು. 2026 ಹೊಸ ಒಂದು ವೋಟರ್ ಐಡಿದು ರಿಜಿಸ್ಟರ್ ಬಿಟ್ಟಿದ್ದಾರಲ್ಲ ಅದರದ್ದು, ಅದ್ರ ನಂತರ ರಿಜಿಸ್ಟರ್ ಕೂಡ ಮಾಡ್ಕೋಬಹುದು. ಮತ್ತು ನಿಮ್ ಏನಾದ್ರು ಬ್ಲಾಕ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಲ್ಲಿಸಬಹುದು. ಮತ್ತೆ ಏನಾದ್ರು ಸಬ್ಮಿಟ್ ಅಪೀಲ್ ಇದ್ರೆ ಅದು ಕೂಡ ಹಂಚಿಕೆ ಇದು ಕಳಿಸಬಹುದು. ಮತ್ತು ಹೊಸದಾಗಿ ವೋಟರ್ ID ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಅದರದ್ದು ಫಾರ್ಮ್ ಕೂಡ ಸಿಗತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕೊಟ್ಟಿರ್ತಾರೆ ಯಾವ ರೀತಿಯಾಗಿ ಅಂತ ಅದನ್ನ ಕೂಡ ಹಾಕ್ಬಹುದು. ನಮಗೆ ಬೇಕಾಗಿರೋದು ಈಗ ನಿಮ್ಮ ಒಂದು ವೋಟರ್ ಐಡಿಯಲ್ಲಿ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡೋದು. 2026 SIR ಈ ಒಂದು ವೋಟರ್ ID ಇದೆಯಲ್ಲ ಅದರದ್ದು ಚೆಕ್ ಮಾಡೋದು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದ್ರೆ ಸ್ವಲ್ಪ ತಡವಾಗಿ ಓಪನ್ ಆಗತ್ತೆ, ಸ್ವಲ್ಪ ನೆಟ್ವರ್ಕ್ ಇತ್ತಂದ್ರೆ ಸ್ವಲ್ಪ ಬೇಗ ಓಪನ್ ಆಗತ್ತೆ. ನೋಡಿ, ಓಪನ್ ಆಯ್ತು ನೋಡಿ.
ಇಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸ್ಟೇಟ್ ಅನ್ನ ಮೊದಲಿಗೆ ಸಬ್ಮಿಟ್ ಮಾಡ್ಕೊಳ್ಳಿ. ಯಾವ ಸ್ಟೇಟ್ ಇದೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನಂತರ ನಿಮ್ಮೊಂದು ಸ್ಟೇಷನ್ ನಂಬರ್ ಅನ್ನು ಹಾಕಬೇಕಾಗತ್ತೆ. ಫುಲ್ಲಿಂಗ್ ಸ್ಟೇಷನ್ ನಂಬರು ಮತ್ತು ನೇಮ್ ಇನ್ 2002 ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತುಂಬಬೇಕು. ಅದನಂತರ ಇಲ್ಲಿ ವಿವಿಧ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಇದೆಲ್ಲ ಆಪ್ಷನ್ ಅನ್ನು ತುಂಬಿಕೊಂಡು ನಿಮ್ದು ಹೆಸರನ್ನ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಅಥವಾ ಇಲ್ಲೇ ಬರ್ಲಿಲ್ಲಪ್ಪ ಅಂದ್ರೆ ಇದು ಮೊದಲನೇ ಪಾಯಿಂಟ್ ಚೆಕ್ ಮಾಡುವಂತ, ಹೆಸರು ಚೆಕ್ ಮಾಡುವಂತ ವಿಧಾನ ನಿಮ್ ಇದೆಯಲ್ಲ ಅಂತ. ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲೇ ಕೊಟ್ಟಿದ್ದಾರೆ, ಅದು ಕೂಡ ನಿಮ್ಮೊಂದು ಫಾರ್ಮ್ ಕೂಡ ಚೆಕ್ ಮಾಡ್ಕೊಳ್ಳಿ, ಅಥವಾ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಚೆಕ್ ಮಾಡ್ಕೋಬಹುದು. ನೋಡಿ, ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಜಿ ಇರತ್ತೆ ಈ ರೀತಿ ನೀವು ಕೂಡ ನಿಮ್ಮ ವೋಟರ್ ಐಡಿಯಲ್ಲಿ 2026ರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆಗೆ ಈ ಒಂದು ಮತ ಹಾಕೋದಕ್ಕೆ ಅರ್ಹತೆ ಇದ್ದೀರಲ್ಲ ಅಂತ ಈ ರೀತಿ ನೀವು ಚೆಕ್ ಮಾಡ್ಕೋಬಹುದು. SIR ಅಂತ ಹೇಳಿ ಇದನ್ನು ಹೊಸದಾಗಿ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ತುಂಬಾ ಈಜಿದು. ಇಲ್ಲಿ ನೋಡಿ 2-3 ಪ್ರಕಾರ ಬರುತ್ತೆ. ಒಂದು ಸರ್ಚ್ ಬೈ ಎಪಿಕ್ ಅಂತ ಕೊಟ್ಟಿದ್ದಾರೆ, ಸರ್ಚ್ ಬೈ ಡೀಟೇಲ್ಸ್ ಕೊಟ್ಟಿದ್ದಾರೆ, ಸರ್ಚ್ ಬೈ ಮೊಬೈಲ್. ನಿಮ್ಗೆ ಯಾವ್ದು ಬೇಕೋ ಅದ್ರ ಮೂಲಕ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಯಾವ್ದು ಬೇಕೋ ಅದನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವರ ಎಪಿಕ್ ನಂಬರ್ ಹಾಕ್ಬೇಕಾಗತ್ತೆ, ಅಂದ್ರೆ ಈಗಿರುವಂತ ಎಪಿಕ್ ನಂಬರ್ ಅದನ್ನ ಹಾಕೊಳ್ಳಿ. ಅದ ನಂತರ ಸರ್ಚ್ ಯುವರ್ ಸ್ಟೇಟ್ ಕೊಟ್ಟಿದ್ದಾರೆ, ಅದನ್ನ ಯಾವ ಸ್ಟೇಟ್ ದಲ್ಲಿ ಇದೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಎಂಟರ್ ಇದೆಲ್ಲ ಕ್ಯಾಪ್ಚರು, ಅದು ಹಾಕಿದ್ರ ತಕ್ಷಣ ಮುಗೀತು. ನಿಮ್ಮ ಹೆಸರು ಬರತ್ತೆ, ಪ್ರತಿಯೊಂದು ಡೀಟೇಲ್ಸ್ ಬರತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಹೆಸರು ಎಪಿಕ್ ಕಾರ್ಡು, ಎಲೆಕ್ಷನ್ ಕಾರ್ಡ್ ಅನ್ನ ಚೆಕ್ ಮಾಡುವಂತ ವಿಧಾನ. ನಿಮ್ ಹೆಸರು ಬರೋದಿಲ್ಲ ಅಂತ ಹೇಳಿ ಅದ್ರಲ್ಲಿ ಹೆಸರಿದ್ರೆ ತೋರಿಸುತ್ತೆ. ಇನ್ನು ಕೆಲವು ಲಿಸ್ಟ್ ಅನ್ನ ರಿಲೀಸ್ ಮಾಡೋರಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಅದ್ರದ್ದು ಲಿಸ್ಟ್ ಕೂಡ ಬರತ್ತೆ, ಇನ್ನೊಂದು ಲಿಸ್ಟ್ ಬರತ್ತೆ. ಇನ್ನು 2-3 ದಿನದಲ್ಲಿ ಈ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಇದಾವೆ. ಎಲೆಕ್ಷನ್ ಬಂದ್ರೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಇರತ್ತೆ. ಡೇಟ್ ಅನೌನ್ಸ್ ಆದ್ಮೇಲೆ ನಿಮಗೆ ಗೋಲ್ ತಿಳಿಸ್ಕೊಡೋದಕ್ಕೆ ಆಗಲ್ಲ. ಆದ ಕಾರಣ ಸರ್ಕಾರದಿಂದ ಏನ್ ನೋಟಿಸ್ ರಿಲೀಸ್ ಆದ ತಕ್ಷಣ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಈ ಒಂದು ಚಾನಲ್ ಅನ್ನ, ಈ ಒಂದು ಪೇಜಿಗೆ ಫಾಲೋ ಮಾಡಿ.